ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಏನು ಗೊತ್ತಾ, ಇವತ್ತು ನಾನು ಗೊಡ್ಡು ಖಾರ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ಅದು ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆಲ್ಲನೂ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡೋಣ, ಯಾರಿಗಾದ್ರೂ ಬೇಕು ಅಂದರೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಖಾರ ಅದು ಸಕ್ಕತ್ತಾಗಿರುತ್ತೆ ಗೈಸ್. ಏನಂದರೆ ಈ ಜ್ವರ ಎಲ್ಲ ಬಂದು ಬಾಯೆಲ್ಲ ಒಂಥರ ಇರುತ್ತಲ್ಲ, ಈ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ಅಂಥವರಿಗೆ ಗೊಡ್ಡು ಖಾರ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ. ಬಾಯಿ ಒಂಥರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ನಮ್ಮಮ್ಮಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವರು ಗೊಡ್ಡು ಖಾರ ಮಾಡು ಅಂತ ಹೇಳಿದ್ರು. ಅದಕ್ಕೆ ಸರಿ ಹಂಗೆ ಮಾಡ್ತಾ ಇದ್ನಲ್ವ, ಹಾಗೆ ನಿಮಗೂ ವಿಡಿಯೋ ಮಾಡಿ ತೋರಿಸಿದ್ರೆ ನೀವು ಯಾರಾದರೂ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಗೈಸ್ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 6ರಿಂದ 7 ಮೆಣಸಿನ್ಕಾಯಿ. ಖಾರ ತಿನ್ನೋರಾದರೆ 6ರಿಂದ 7 ತೊಗೊಳ್ಳಿ, ಇಲ್ಲಾಂದರೆ ಖಾರ ಕಮ್ಮಿ ತಿನ್ನೋರಾದರೆ ಒಂದು 5 ಮೆಣಸಿನ್ಕಾಯಿ ಸಾಕು. ನಮ್ಮ ಖಾರ ಸ್ವಲ್ಪ ತಿಂತೀವಿ, ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಎರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿಲ್ಲ, ಸಿಪ್ಪೆ ಬಿಡಿಸ್ದೇನೆ ಅದನ್ನೇ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಒಂದು 7-8 ಕಾಳು ಇದೆ ಅನ್ಕೋತೀನಿ. ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಈರುಳ್ಳಿ ಏನು ಮಾಡಬೇಕಂದ್ರೆ ಅರ್ಧ ಈರುಳ್ಳಿನ ಚೆನ್ನಾಗಿ ಏನು ಮಾಡಬೇಕು, ಸುಡಬೇಕು. ಅರ್ಧ ಈರುಳ್ಳಿ ಸುಡ್ತೀನಿ, ಇನ್ನು ಅರ್ಧ ಈರುಳ್ಳಿನ ಮಿಕ್ಸಿಗೆ ಹಾಕೋತೀನಿ. ಹಸಿ ಈರುಳ್ಳಿ ಹಾಕ್ತೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು. ಮತ್ತು ಇದಕ್ಕೆ ನಾವು ಇನ್ನೂ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿ ಕರ್ಬೇವು ಸೊಪ್ಪು ಇರುತ್ತಲ್ವ, ಅದನ್ನು ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಸದ್ಯಕ್ಕೆ ಇವಾಗ ಕರ್ಬೇವಿನ ಸೊಪ್ಪಿಲ್ಲ, ಅದಕ್ಕೆ ಜಸ್ಟ್ ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಹೆಂಗೆ ಸುಡೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಗೈಸ್ ನೋಡಿ, ಅರ್ಧ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದು ನೀಟಾಗಿ ಸುಟ್ಕೋಬೇಕು. ಸಿಪ್ಪೆ ತೆಗೆದಿರೋನು ಸುಡ್ಬೋದು, ಆದರೆ ಬೇಗ ಸುಡಲ್ಲ ಅಂತ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಸುಡ್ತಾ ಇದ್ದೀನಿ. ಗೈಸ್ ನೋಡಿ ರೆಡಿ ಆಗಿದೆ. ಈ ಥರ ನೀಟಾಗಿ ಸುಟ್ಕೋಬೇಕದು. ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಕಾಣಿಸ್ತಿದ್ಯಾ? ಈ ಥರ ಸುಟ್ಕೋಬೇಕು ನೀಟಾಗಿ. ಹುಣಸೆಹಣ್ಣು, ಈ ಸುಟ್ಟಿದ್ವಲ್ಲ ಈರುಳ್ಳಿ ಮತ್ತು ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಬೆಳ್ಳುಳ್ಳಿ ಇದಲ್ವ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ ಬೆಳ್ಳುಳ್ಳಿದು, ಹಂಗೆ ಹಾಕಿದ್ದೀನಿ. ಮೆಣಸಿನ್ಕಾಯಿ, ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಬೇಕಂದರೆ ಮತ್ತೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಬೇಕು. ಗೈಸ್ ನೋಡಿ ರೆಡಿ ಆಗಿದೆ. ಕಲ್ಲರು ಇಲ್ಲಿ ಸ್ವಲ್ಪ ಕತ್ಲಿರೋದಕ್ಕೆ ಕಾಣಿಸ್ತಿದೆ. ಇದು ಬ್ರೌನ್ ಕಲರ್ ಇದೆ, ಇದರಲ್ಲಿ ಒಂಥರ ಕಲರ್ ಕಾಣಿಸ್ತಿದೆ. ಟೇಸ್ಟು ಸಕ್ಕತ್ತಾಗಿದೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿತ್ತು, ಹಾಕಿದೆ ಮತ್ತೆ ಸರಿ ಹೋಯ್ತು. ಇಷ್ಟೇ ಗೈಸ್ ಗೊಡ್ಡು ಖಾರ. ಗೈಸ್ ಖಾರದ ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ಹಪ್ಪಳ ಮಾಡ್ಕೊಂಡಿದ್ದೀನಿ. ಮುದ್ದೆ ಗೊಡ್ಡು ಖಾರ ಹಪ್ಪಳ ತಿಂತಾಯಿದ್ರೆ ಗೈಸ್ ಸಕ್ಕತ್ತಾಗಿರುತ್ತೆ. ನೋಡಿ ಈಸಿಯಾಗಿ ಮಾಡ್ಕೋಬೋದು ನೀವು. ಅದು ರೆಸಿಪಿ 5 ನಿಮಿಷದಲ್ಲಿ ಬೇಗ ಮಾಡ್ಬೋದು. ನೋಡಿ ಮಾಡಿ ತಿನ್ನಿ, ಹೆಂಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ. ಇನ್ನೂ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ.